ಇನ್ನೊಂದ್ಸಲ ಬಂದ್ಗಿಂದ್ರಿ ಅಲ್ಲ ನಾವ್ ಅಲ್ಲಿ ಮಾತಾಡ್ಬೇಕ್ರೆ ಹಿಂದೆ ಬಂದು ಅಳ್ತೆ ಮಾಡ್ಬಿಟ್ರೆ ಬಂದ್ಬಿಟ್ಟಿಲ್ಲ ನಾವ್ ಅಲ್ಲಿ ಗಲಾಟೆ ಮಾಡಿ ಹೊಡೀರಿ ಇವತ್ತು ವಾ ಹೊಸ ಕಲ್ಲ ಅವನ ಹತ್ರ ಬಡೀರ ಬರ್ರಿ ಬರ್ರಿ ಇನ್ನೊಂದ್ಸಲ ಬರ್ರಿ ಅದೇ ಬರ್ರಿ ಇನ್ನೊಂದ್ಸಲ ಹೊಡೀರಿ ಹೇಳ್ತೀನಿ ಹೊಡೀರಿ ನಮ್ಗೆ ನಾನು ಹೇಳ್ತಾ ಇದ್ದೀನಿ ನೋಡಿ DC ಬರ್ಲಿ ಅವತ್ತಿಂದ ಅವ್ನಿಗೇನು ಹೇಳ್ತೀರಿ DCಗೆ ಅವ್ನು ಎರಡು ಮಾಗ್ತಾನು ಈಗ ಡಿಸಿಗೆ ಜಿಲ್ಲೆಗೆ ಒಂದು ತಂದೆ ಅಂತ ಹೇಳ್ತಾರೆ ಅವ್ರಿಗೇನ್ ಹೇಳ್ತೀರಿ ಈಗ ಡಿಸಿಗೆ ಸುಸ್ವಾಗತ ಮಾಡ್ದ 4 ಜನ ಹೋಗಿದಾಗ ಒಂದು 44 ಸಾವಿರಾರು ಜನಕ್ಕೆ ಅವನಂತ ತಾಕತ್ರ ನಾ ಬೈರ್ಮಂಗ್ಲ ಬಸ್ ಸ್ಟ್ಯಾಂಡ್ ಬಂದು ನಾನು ಹಾಕ್ಲಿ ನೋಡೇ ಬಿಡೋಣ ಅವ್ನ ತಾಕತ್ತ ನಮ್ಮ ತಾಕತ್ತ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಆರಂಭದಲ್ಲಿ ಒಂದಷ್ಟು ವಿಡಿಯೋವನ್ನು ಗಮನಿಸಿದ್ರಲ್ಲ, ಅದೆಲ್ಲವೂ ಕೂಡ ಬಿಡದಿಗೆ ಸಂಬಂಧಪಟ್ಟಂತ ದೃಶ್ಯ ನೋಡಿ. ಬಿಡದಿಯನ್ನ ಇವ್ರದ್ದು ಯಾರದ್ದೋ ಸ್ವಾರ್ಥಕ್ಕೆ ಎಂತಹ ಪರಿಸ್ಥಿತಿಗೆ ತಂದಿಟ್ಬಿಟ್ರು ಅಂತ ಹೇಳಿ, ಯಾವ ರೈತರಿಗೆ ಹೋಗಿ ಕಾಲಿಗೆ ಬೀಳ್ತಾ ಇದ್ರು ಇವರು, ಒಂದು ಓಟ್ ಹಾಕಿ ಪ್ಲೀಸ್ ಅಂತ ಹೇಳಿ ಭಿಕ್ಷೆ ಬೇಡ್ತಾ ಇದ್ರು, ಇವತ್ತು ಅದೇ ರೈತರನ್ನ ಒಂದು ರೀತಿಯಲ್ಲಿ ವಿಲನ್ಗಳ ರೀತಿಯಲ್ಲಿ ಬಿಂಬಿಸಿ ಅಲ್ಲಿ ಹೋಗ್ಬಿಟ್ರೆ ನಮ್ಮೆಲ್ಲ ಹೊಡೆದು ಬಿಡ್ತಾರೆ, ದಾಳಿ ಮಾಡ್ತಾರೆ ಎನ್ನುವ ರೀತಿಯಲ್ಲಿ ದೊಡ್ಡ ಪೊಲೀಸ್ ಪಡೆಯನ್ನೆಲ್ಲ ಇಳಿಸ್ಬಿಟ್ಟಿದ್ದಾರೆ. ಯಾರೋ ಟೆರರಿಸ್ಟ್ಗಳು ಅಥವಾ ದೇಶದ್ರೋಹಿಗಳು ಅಥವಾ ದೇಶದ ವಿರೋಧಿ ಚಟುವಟಿಕೆಯನ್ನು ಮಾಡ್ತಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಎಂಥ ಪರಿಸ್ಥಿತಿ ತಂದ್ಬಿಟ್ರಿ. ಇಂಥ ಪರಿಸ್ಥಿತಿಗೆ ತರುವಂಥ ಅವಶ್ಯಕತೆ ಇರಲಿಲ್ಲ. ಯಾವತ್ತೋ ಇದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಬಹುದಾಗಿತ್ತು. ಇವತ್ತಲ್ಲಿ ನಿರೀಕ್ಷೆ ಮಾಡದ ರೀತಿಯಲ್ಲಿ ಒಂದು ಸಂಘರ್ಷ ಶುರುವಾಗಿಬಿಟ್ಟಿದೆ. ರೈತರ ಸಹನೆಯ ಕಟ್ಟೆ ಒಡೆದಿದೆ. ಅವರ ಆಕ್ರೋಶ ಎಲ್ಲವೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ. ಹೌದು, ಇನ್ನೊಬ್ಬರ ಮೇಲಿನ ದಾಳಿಯನ್ನು ನಾವ್ಯಾರೂ ಕೂಡ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ರೈತರು ಇವತ್ತು ಅಧಿಕಾರಿಗಳ ಮೇಲೆ ದಾಳಿ ಮಾಡುವ ಹಾಗೆ ನಮ್ಮ ಸರ್ಕಾರವೇ ಮಾಡಿಬಿಟ್ಟಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಬಂಧುಗಳು, ನಾನು ಇವತ್ತಿನ ವಿಡಿಯೋವನ್ನು ಆರಂಭಿಸ್ತೇನೆ. ಅಂದರೆ ಏನಾಯಿತು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಒಂದು ವಿಚಾರವನ್ನು ಮಾತ್ರ ಇಲ್ಲಿ ಹೇಳಲೇಬೇಕು. ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದು ಇಷ್ಟು ದೊಡ್ಡ ಸವಾಲ ಅಲ್ಲವೇ ಅಲ್ಲ. ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಅವರೇ ಈ ಯೋಜನೆಗೆ, ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಾಗ ವಿಪರೀತವಾದಂಥ ಆಸಕ್ತಿಯನ್ನು ತೋರ್ತಾ ಇರುವಂಥವ್ರು. ಅವರು ಕೂಡ ಅದೇ ಭಾಗದವರು. ಈಗ ಸ್ವತಃ DK ಶಿವಕುಮಾರ್ ರೈತರು ಹೇಳ್ತಿರೋದು ಏನು ಹೇಳಿ, ನಮ್ಮನ್ನೊಮ್ಮೆ ಮುಖ್ಯಮಂತ್ರಿಗಳ ಭೇಟಿಗೆ ಅವಕಾಶವನ್ನು ಮಾಡಿಕೊಡಿ, ನಮ್ಮ ಅಹವಾಲನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ. ಇಲ್ಲಿವರೆಗೆ ಅಂಥ ಅವಕಾಶ ಸಿಕ್ಕೇ ಇಲ್ಲ. ಹೀಗಾಗಿ DK ಶಿವಕುಮಾರ್ ಸ್ವತಃ ಎಲ್ಲ ಹಮ್ಮು ಬಿಮ್ಮು ಮತ್ತೊಂದನ್ನು ಬಿಟ್ಟು ಸೀದಾ ಬಿಡದಿ ಭಾಗಕ್ಕೆ ಹೋದ್ರೆ ರೈತರು ಸಿಟ್ಟಲ್ಲಿ ಹೇಳ್ತಾರೆ, ಬಂದ್ರೆ ಹಂಗೆ ಮಾಡ್ಬಿಡ್ತೀವಿ, ಹಿಂಗೆ ಮಾಡ್ಬಿಡ್ತೀವಿ. ಮುಖ್ಯಮಂತ್ರಿಗಳ ಮೇಲೆ ಯಾರಾದರೂ ಕೈ ಮಾಡೋದಕ್ಕಾಗಲಿ ಇನ್ನೊಂದು ಮಾಡೋದಕ್ಕಾಗಲಿ ಸಾಧ್ಯ ಆಗುತ್ತೇನ್ರಿ? ಇಲ್ಲವೇ ಇಲ್ಲ. ಹಾಗೂ ಏನಾದರೂ ಆತಂಕ ಇತ್ತು ಅಂದ್ರೆ ಒಂದು ಒಳ್ಳೆ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಹೋಗಲಿ, ಆ ಭಾಗಕ್ಕೆ ರೈತರ ಅಹವಾಲನ್ನು ಆಲಿಸ್ಲಿ, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ಪ್ರೀತಿಯಿಂದ ಒಂದು 4 ಮಾತಾಡಲಿ. ಇಲ್ಲ ಟೌನ್ಶಿಪ್ನ ಅಗತ್ಯತೆ ತೀರಾ ಇತ್ತು ಅಂತ ಆದರೆ ಅಗತ್ಯತೆ ಏನು ಅಂತ ರೈತರಿಗೆ ವಿವರಿಸುವಂಥ ಕೆಲಸವನ್ನ ಮಾಡಲಿ. ಅದು ಯಾವುದು ಮಾಡಲ್ಲಪ್ಪ ಇವರು. ಎಲ್ಲೋ ಕುತ್ಕೊಂಡು ಇವರ ಹೇಳಿಕೆಗಳು ನೋಡಬೇಕು ಅಥವಾ ಇವರ ಮಾತುಗಳು ನೋಡಬೇಕು. ಎಲ್ಲ ಜನಪ್ರತಿನಿಧಿಗಳದ್ದು, ಮುಖ್ಯಮಂತ್ರಿಗಳಿಂದ ಹಿಡಿದು. ಇಲ್ಲ ಆಯ್ತಪ್ಪ, ಇನ್ನೊಂದು ಪರಿಹಾರ ಇದೆ. ಈಗ ಇವ್ರ ಸರ್ಕಾರದ ವಾದ ಏನು, 80% ರೈತರು ಒಪ್ಕೊಂಡಿದ್ದಾರೆ ಅಂತ ಹೇಳಿ. ಇಲ್ಲೇನೋ ರಾಜಕೀಯ ನಡೀತಿದೆ, ಮತ್ತೊಂದು ಮಗದೊಂದು ಅಂತ ವಾದವನ್ನ ಮಾಡ್ತಿದ್ದಾರಲ್ಲ, ಆಯ್ತು. ಈಗ ಈ ಯೋಜನೆ ವ್ಯಾಪ್ತಿ ಒಳಗಡೆ ಹೆಚ್ಚು ಕಡಿಮೆ 9 ಕಂದಾಯ ಗ್ರಾಮಗಳು ಬರ್ತಾವಲ್ಲ, ಪ್ರತಿ ಮನೆಗೆ ಸರ್ಕಾರದ ಪ್ರತಿನಿಧಿಯೇ ಹೋಗಿ ಒಂದು ಸಹಿ ಸಂಗ್ರಹವನ್ನ ಮಾಡುವಂತ ಕೆಲಸವನ್ನ ಮಾಡಲಿ. ಬರೀ ಸರ್ಕಾರಿ ಪ್ರತಿನಿಧಿಗಳು ಹೋದ್ರೆ ಅದನ್ನು ತಿರುಚಬಹುದು, ಜೊತೆಗೆ ರೈತ ಮುಖಂಡರನ್ನು ಕೂಡ ಕರ್ಕೊಂಡು ಹೋಗ್ಲಿ, ಅಥವಾ ಯಾರು ಹೋರಾಟವನ್ನು ಮಾಡ್ತಾರೆ ಅವ್ರನ್ನು ಕೂಡ ಕರ್ಕೊಂಡು ಹೋಗ್ಲಿ. ಎಲ್ಲರೂ ಕೂಡ ಪರಸ್ಪರ ವಿಶ್ವಾಸದಲ್ಲಿ ಪ್ರತಿಯೊಬ್ಬರ ಸಹಿಯನ್ನು ಸಂಗ್ರಹಿಸಿ, ಹೌದು 80% ರೈತರು ಭೂಮಿಯನ್ನು ಕೊಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಸಹಿಯನ್ನು ಹಾಕಿದ್ರು ಅಂತ ಆದ್ರೆ ಮುಗ್ದೋಯ್ತಲ್ಲ ಅಲ್ಲಿಗೆ.
ಜನರ ಮುಂದೆ ಅದನ್ನು ಬಿಡುಗಡೆ ಮಾಡಲಿ. ನೋಡಿ 80% ರೈತರು ಒಪ್ಕೊಂಡಿದ್ದಾರೆ ಅಂತ, ಅದ್ಯಾವುದನ್ನು ಮಾಡ್ತಾ ಇಲ್ಲ. ಅದನ್ನು ಬಿಟ್ಕೊಂಡು ಬಾಯಿಗೆ ಬಂದ ರೀತಿಯಲ್ಲಿ ಹೇಳಿಕೆ ಕೊಡೋದು, ಇವ್ರ ಮೇಲೆ ದಬ್ಬಾಳಿಕೆಯನ್ನು ಮಾಡೋದು, ಇವ್ರ ಮೇಲೆ ದೌರ್ಜನ್ಯವನ್ನು ಎಸಗೋದು, ಇವತ್ತು ಅದೇ ರೈತರನ್ನ ವಿಲನ್ಗಳ ರೀತಿಯಲ್ಲಿ ಬಿಂಬಿಸೋದು ಸಹಜವಾಗಿ ಜನರಿಗೆ ಅನ್ಸೋದಕ್ಕೆ ಶುರುವಾಗುತ್ತೆ. ನೋಡ್ರಿ, ಹೋದಂಥ ಅಧಿಕಾರಿಗಳ ಮೇಲೆ ಅಟ್ಯಾಕ್ ಮಾಡಿಬಿಟ್ರು, ಕಲ್ಲು ಹೊಡೆದು ಬಿಟ್ರು, ಚಪ್ಪಲಿ ತೂರ್ಬಿಟ್ರು, ಅಥವಾ ಪೊರಕೆಯಲ್ಲಿ ಹೊಡೆದು ಬಿಟ್ರು ಎನ್ನುವ ರೀತಿಯಲ್ಲಿ ಇವ್ರು ಈ ರೀತಿಯಾಗಿ ವರ್ತನೆಯನ್ನು ತೋರ್ತಾ ಇದ್ರೆ ರೈತರಿಗೆ ಸಿಟ್ಟು ಬರದೇ ಇರುತ್ತಾ? ಎಲ್ಲೋ ಕುತ್ಕೊಂಡಿದ್ದು ನೋಡ್ತಿರುವಂಥವ್ರಿಗೆ ಹಾಗೆ ಅನ್ಸುತ್ತೆ. ನಾನು ಆ ಜಾಗಕ್ಕೆ ಹೋಗಿದ್ದೇನೆ, ನನಗೆ ಗೊತ್ತು ಅವರ ಕಷ್ಟ ಏನು, ಸಂಕಷ್ಟ ಏನು, ಅವ್ರು ಯಾವ ಕಾರಣಕ್ಕಾಗಿ ಇಷ್ಟರ ಮಟ್ಟಿಗೆ ಪಟ್ಟು ಹಿಡಿದು ಕುತ್ಕೊಂಡಿದ್ದಾರೆ, ಯಾಕೆ ಈ ಪರಿಯಾದಂಥ ಸಿಟ್ಟು ಬರುತ್ತೆ ಅಂತ ಹೇಳಿ. ಕೊನೆ ನೋಡಿ, ಯಾರದ್ದೋ ದೌಲತ್ತಿಗೆ, ಯಾರದ್ದೋ ಇದಕ್ಕೆ ಪಾಪ ಅಲ್ಲಿ ಹೋದಂಥ ಅಧಿಕಾರಿಗಳು ಇವತ್ತು ಪೆಟ್ಟು ತಿನ್ನುವಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಓಕೆ, ಇವತ್ತು ಏನಾಯಿತು ಎನ್ನುವಂಥ ವಿವರಕ್ಕೆ ಬರೋಣ. ಬಂಧುಗಳು, ಏನಾಗಿತ್ತು ಅಂದರೆ, ಈಗ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಾಗ ಎಲ್ಲ ಗ್ರಾಮಗಳನ್ನು ಒಟ್ಟಿಗೆ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿಲ್ಲ. ಒಟ್ಟಿಗೆ ರೈತರು ಇದಾಗ್ಬಿಡ್ತಾರೆ, ಪ್ರತಿಭಟನೆ ಜಾಸ್ತಿ ಆಗಿಬಿಡುತ್ತೆ ಎನ್ನುವ ಕಾರಣಕ್ಕೆ ಒಂದೊಂದೇ ಗ್ರಾಮಗಳನ್ನು ಮಾಡ್ತಾ ಇದ್ದಾರೆ. ಹಿಂದೆ ಏನಾಗಿತ್ತು ಅಂದರೆ, ಒಂದು 3 ಕಂದಾಯ ಗ್ರಾಮ, ಯಾವುದ್ಯಾವುದು ಕೆಂಪಯ್ಯನಪಾಳ್ಯ, ಒಡೇರಹಳ್ಳಿ, ಮತ್ತೊಂದು ಮಂಡಲಹಳ್ಳಿ ಎನ್ನುವಂಥ ಗ್ರಾಮ, ಅಲ್ಲೊಂದು 517 ಎಕರೆಗೆ ಈಗಾಗಲೇ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಅದರಲ್ಲಿ ಒಂದು ಗ್ರಾಮ ಮಂಡಲಹಳ್ಳಿ, ಅಲ್ಲಿ ಏನೋ ಒಂದು 56 ಎಕರೆ ಅನ್ಸುತ್ತೆ, ಅಂತಿಮ ಅಧಿಸೂಚನೆ ಆಗಿದೆ. ಅಲ್ಲೂ ಕೂಡ ಒಂದಷ್ಟು ಜನ ಕೊಡ್ತೀವಿ ಅಂತಿದ್ದಾರೆ, ಇನ್ನೊಂದಷ್ಟು ಜನ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಇವ್ರ ವಾದ ಏನು ಅಂದರೆ, ಯಾರು ಕೊಡ್ತಾರೆ ಅಂತ ಹೇಳಿದ್ರು ಅವರ ಜಮೀನಿಗೆ ನಾವು ಸರ್ವೆಗೆ ಹೋಗ್ತಾ ಇದ್ದೇವೆ, ಜಂಟಿ ಸರ್ವೆ, JMC ಅಂತೇಳಿ ಕರಿತಾ ಇದ್ದೇವೆ, ಆ ಸರ್ವೆಗೆ ಹೋಗ್ತಿದ್ದೇವೆ ಅಂತ ಹೇಳಿದ್ರು. ಸರ್ವೆಗೆ ಬರ್ತಾರೆ ಅಂತ ಗೊತ್ತಿದ್ದ ಹಾಗೆ ರೈತ ಮಹಿಳೆಯರು, ರೈತರು ಎಲ್ಲರೂ ಕೂಡ ಸಿಟ್ಟಿಗೆದ್ದಿದ್ರು. ಹೊರಗಡೆಯಿಂದಲೂ ಕೂಡ ಒಂದಷ್ಟು ರೈತ ಮುಖಂಡರು ಇವತ್ತು ಪ್ರತಿಭಟನೆಗೆ ಆಗಮಿಸಿದ್ರು. ಎಲ್ಲರೂ ಕೂಡ ಪೊರಕೆ ಹಿಡ್ಕೊಂಡು ಅಧಿಕಾರಿಗಳಿಗೋಸ್ಕರ ಕಾಯ್ತಾ ಇದ್ರು. ಅಧಿಕಾರಿಗಳು ಬಂದರು ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ. ಆಗ ಪೊಲೀಸ್ ಅಧಿಕಾರಿಗಳು ರೈತರ ಜೊತೆಗೆ ಮಾತಾಡ್ತಾ ಇದ್ರು, ರೈತರು ಕೂಡ ಮಾತನ್ನು ಮುಂದುವರಿಸ್ತಾ ಇದ್ರು. ನೋಡಿ ಸ್ವಾಮಿ, ನಮಗೆ ಬರೆದು ಕೊಡ್ಲಿ, ಓಕೆ, ಒಪ್ಕೊಂಡವ್ರು ಸರ್ವೆ ಮಾಡ್ತಾರ ಮಾಡಲಿ, ಉಳಿದಂಥವರ ಜಮೀನನ್ನ ಸರ್ವೆ ಮಾಡಲ್ಲ ಅಂತ ಹೇಳಿ ನಮಗೆ ಲಿಖಿತ ರೂಪದಲ್ಲಿ ಕೊಡ್ಲಿ ಅಂತ ಇವರು ಮಾತಾಡ್ತಾ ಇದ್ರು. ಮಾತನಾಡುವ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ, ಇನ್ನೊಂದು ದಾರಿಯಲ್ಲಿ ಈ ಅಧಿಕಾರಿಗಳು ಸರ್ವೆಗೆ ಅಂತ ಹೋಗ್ಬಿಟ್ರು. ಮೊದಲೇ ಸಿಟ್ಟಿಗೆದ್ದಿದ್ರ ರೈತರು, ಅವ್ರ ಆಕ್ರೋಶ ಇನ್ನಷ್ಟು ಜಾಸ್ತಿ ಆಯ್ತು. ನಾನು ಈ ದಾಳಿಯನ್ನ ಯಾವತ್ತೂ ಕೂಡ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ, ಆದರೆ ಏನ್ ಮಾಡೋದು, ಒಮ್ಮೊಮ್ಮೆ ಆ ಪರಿಯಾದಂಥ ಸಿಟ್ಟು, ಆ ಪರಿಯಾದಂಥ ಸಂಕಟ, ನೋವು ಎಲ್ಲವೂ ಕೂಡ ಇರುತ್ತೆ ರೀ. ಇವರು ಈ ರೀತಿ ದಬ್ಬಾಳಿಕೆ, ದೌರ್ಜನ್ಯವನ್ನು ಎಸಗಿದಂಥ ಸಂದರ್ಭದಲ್ಲಿ, ಅವನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಒಂದೊಂದು ಹೆಜ್ಜೆಯನ್ನು ಮುಂದಿಡ್ತಾ ಬಂದ ಸಂದರ್ಭದಲ್ಲಿ ರೈತರಿಗೆ ಆ ರೀತಿ ಸಿಟ್ಟು ಬರೋದೆಲ್ಲವೂ ಕೂಡ ಸಹಜವೇ. ಇವತ್ತು ಕೂಡ ಸಿಟ್ಟು ಬಂದುಬಿಡ್ತು. ಹೀಗಾಗಿ ಒಂದಷ್ಟು ಅಧಿಕಾರಿಗಳ ಕಾರಿನ ಮೇಲೆ ಕಲ್ಲು ತೂರು ಬಿಟ್ಟರು, ಒಂದಷ್ಟು ಅಧಿಕಾರಿಗಳಿಗೆ ಪೊರ್ಕೆಲ್ ಹೊಡೆಯುವಂಥ ಕೆಲಸವನ್ನು ಮಾಡಿಬಿಟ್ರು. ಪಾಪ ಅವರು ಸರ್ಕಾರ ಹೇಳಿತ್ತು, ಬಂದಿದ್ರು ಅಧಿಕಾರಿಗಳು, ಅವರು ಒಂದಷ್ಟು ಜನ ಆತಂಕದಿಂದ ಅಲ್ಲಿ ಓಡಿ ಹೋಗುವಂಥ ಕೆಲಸವನ್ನು ಮಾಡಿದ್ರು. ನಾವು ಅಧಿಕಾರಿಗಳನ್ನು ಕೂಡ ಸಂದರ್ಭದಲ್ಲಿ ದೂಷಿಸೋಕೆ ಸಾಧ್ಯ ಆಗಲ್ಲ, ಅವ್ರ ಮೇಲ್ಗಡೆ ಆರ್ಡರ್ ಇರುತ್ತೆ, ಆ ಕಾರಣಕ್ಕಾಗಿ ಅವರು ಬಂದಿರ್ತಾರೆ. ಆದರೆ ಕೊನೆಗೆ ಬಲಿಯಾಗೋದು ಅವರೇ, ಅಧಿಕಾರಿಗಳೇ ತುಂಬ ಸಂದರ್ಭದಲ್ಲಿ. ಇವತ್ತು ಕೂಡ ಹಾಗೆ ಆಯಿತು. ಸರಿಯಾಗಿ ಒಂದಷ್ಟು ಅಧಿಕಾರಿಗಳು ಪೆಟ್ಟು ತಿಂದರು, ಒಂದಷ್ಟು ಕಾರುಗಳೆಲ್ಲವೂ ಕೂಡ ಜಖಮ್ ಆಯಿತು. ಪೊಲೀಸರು ಕೂಡ ಬಂದರು, ಪೊಲೀಸರು ರೈತರನ್ನ ವಶಕ್ಕೆ ಪಡೆಯುವಂಥ ಕೆಲಸವನ್ನ ಮಾಡಿದ್ರು. ಸದ್ಯಕ್ಕೆ ಬಿಡದಿ ಭಾಗದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಈ ಕ್ಷಣದ ಅಪ್ಡೇಟ್ ಏನಪ್ಪಾ ಅಂದ್ರೆ, ಸರ್ಕಾರ ಪಟ್ಟು ಹಿಡಿದು ಕುಳಿತುಕೊಂಡು ಬಿಟ್ಟಿದೆ. ನೀವು ಹೆಂಗೆ ಸರ್ವೆ ಮಾಡಕ್ ಬಿಡಲ್ಲ ಅಂತ ನಾವು ನೋಡ್ತೀವಿ, ಸರ್ವೆ ಮಾಡೇ ಮಾಡ್ತೀವಿ ಅಂತೇಳಿ ದೊಡ್ಡ ಪೊಲೀಸ್ ಪಡೆಯನ್ನೇ ಇದೀಗ ಕರ್ಕೊಂಡು ಬಂದಿದ್ದಾರೆ. ರೈತರು ಹೇಳ್ತಿದ್ದಾರೆ, ಹೆಂಗೆ ಮಾಡ್ತೀವಿ ನಾವು ನೋಡ್ತೀವಿ ಅಂತೇಳಿ ಇವರು ಕೂಡ ಮುನ್ನುಗ್ತಾ ಇದ್ದಾರೆ. ಹಿಂಗಾದ್ರೆ ಹಿಂಗ್ರಿ ಕತೆ. ಏನಾದ್ರೂ ಅಪ್ಪಿ ತಪ್ಪಿಯಲ್ಲಿ ನಡೆಯಬಾರದಂತ ಘಟನೆ ನಡೆದ್ರೆ ಈ ಸರ್ಕಾರವೇ ಕಾರಣ ಆಗುತ್ತೆ. ಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರೇ ಇದಕ್ಕೆ ನೇರವಾದಂಥ ಕಾರಣ ಆಗ್ತಾರೆ. ಯಾಕಂದ್ರೆ ನಾನು ಮತ್ತೆ ಮತ್ತೆ ಹೇಳ್ತಿರೋದು ಅದನ್ನೇ. ಈ ರೀತಿಯಾಗಿ ರೈತರನ್ನ ನೀವು ಎದೆ ಕೊಟ್ಕೊಂಡು ಹೋಗೋದಲ್ಲ, ನಾವು ತಗೊಳ್ತೀವಿ, ಏನು ಮಾಡ್ತೀವಿ ನೋಡ್ತೀರಿ ಅನ್ನುವಂಥ ಮನಸ್ಥಿತಿಯಲ್ಲಿ ಹೋಗೋದಲ್ಲ. ರೈತರು ಅವರು ಒಂದು ಗೌರವ ತೋರಿಸ್ಬೇಕು. ಅದು ಯಾರ್ದೋ ನಿಮ್ಮ ಜಮೀನೆಲ್ಲ ಕಿತ್ಕೊಳ್ಳೋಕೆ, ನಿಮ್ಮದೇ ಜಮೀನಾದ್ರೆ ಕಿತ್ಕೊಳ್ಳಿ ಅನ್ಬೋದಿತ್ತು, ಸರ್ಕಾರಿ ಜಮೀನಾದ್ರೆ ಕಿತ್ಕೊಳ್ಳಿ ಅನ್ಬೋದಿತ್ತು. ಸರ್ಕಾರಿ ಜಮೀನು ನಿಮ್ಮ ಪಾಡಿ ನೀವು ತಗೊಳ್ಳಿ, ಅವ್ರ ಜಮೀನು ರೀ, ಅವರು ಮುತ್ತಾತ ಕಾಲದಿಂದ ಹಿಡಿದು ಅಲ್ಲಿ ವ್ಯವಸಾಯವನ್ನ ಮಾಡ್ಕೊಂಡು ಬಂದಿದ್ರು. ಇವರು ಕೂಡ ಅದನ್ನೇ ನಂಬ್ಕೊಂಡಿರುವಂಥವ್ರು ರೈತರು. ನೀವು ಅವ್ರ ಹತ್ರ ಜಮೀನನ್ನ ಕೇಳ್ತಾ ಇದ್ದೀರಿ ಅಂದಾಗ ಅದಕ್ಕೆ ತಮ್ಮದೇ ಆದಂಥ ಒಂದು ರೀತಿ ನೀತಿ ಎಲ್ಲವೂ ಕೂಡ ಇರುತ್ತೆ. 495 ದಿನಗಳಿಂದ ಬೈರಮಂಗಲ ಸರ್ಕಲ್ ಕುತ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ. ಅದು ಯಾವುದು ಕೂಡ ನಿಮಗಿಲ್ಲ. ಇಲ್ಲ, ನಾವು ಕೊಡಲೇಬೇಕು ಎನ್ನುವಂಥ ದರ್ಪ, ಅಧಿಕಾರದಲ್ಲಿ ಇದ್ದೀವಿ ಎನ್ನುವಂಥ ಮನಸ್ಥಿತಿ. ಯಾಕ್ರಿ ಇಂಥ ಮನಸ್ಥಿತಿ? ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ಈಗಲಾದರೂ ಕೂಡ, ಈಗಲೂ ಸಮಯ ಮೀರಿ ಹೋಗಿಲ್ಲ, ಈಗಲಾದರೂ ಅವನ್ನ ಮಾತನಾಡಿಸಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನ ಮಾಡಿ. ಯಾಕೆಷ್ಟು ಹಠ? ಟೌನ್ಶಿಪ್ ಆಗಲೇಬೇಕು ಅನ್ನುವಂಥ ಹಠ ಯಾಕೆ? ಅಟ್ಲೀಸ್ಟ್ ಈಗಲಾದರೂ ಅವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ಈಗಲಾದರೂ ಅವರ ಅಭಿಪ್ರಾಯವನ್ನ ಕೇಳಿ. ಶಾಸಕರು ಅಲ್ಲೆಲ್ಲ ಕುತ್ಕೋತಾರೆ, ಒಂದು 40 ಜನ ಬನ್ನಿ ಅಂತಾರೆ, ಅಲ್ಲಿ ಬಂದಾಗ ರೈತರು ಹೇಳೋದು ಅದನ್ನೇ, ನಾವು ಭೂಮಿ ಕೊಡಲ್ಲ ಅಂತ ಹೇಳಿ. ಹೀಗಿದ್ದಂಥ ಸಂದರ್ಭದಲ್ಲಿ ನೀವು ಇಲ್ಲ, ನಾವು ಒತ್ತಾಯಪೂರ್ವಕವಾಗಿ ಹೋಗ್ತೀವಿ ಅಂದಾಗ ರೈತರ ಆಕ್ರೋಶ ಇನ್ನಷ್ಟು ಜಾಸ್ತಿ ಆಗುತ್ತೆ. ಇನ್ನಷ್ಟು ಆಗಬಾರ್ದಂಥ ಘಟನೆಗಳೆಲ್ಲವೂ ಕೂಡ ನಡೆಯುವಂಥ ಸಾಧ್ಯತೆ ಇರುತ್ತೆ. ಸರ್ಕಾರ ಏನೋ ಅದನ್ನೇ ಬಯಸ್ತಾ ಇದೆಯೋ ಏನೋ ಗೊತ್ತಿಲ್ಲ. ಇದಲ್ಲ ಒಂದು ಸರ್ಕಾರ ನಡೆಯುವಂಥ ರೀತಿ, ಯಾವುದೇ ಕಾರಣಕ್ಕೂ ಇದಲ್ಲ. ಅದು ಕೂಡ ರೈತರ ವಿಚಾರದಲ್ಲಿ ಆ ಪರಿಯಾದಂಥ ಆಕ್ರೋಶ, ಆ ಪರಿಯಾದಂಥ ಸಿಟ್ಟಿದೆ. ನಾನು ಇತ್ತೀಚೆಗೆ ಎಲ್ಲೂ ಕೂಡ ಗಮನಿಸಿರಲಿಲ್ಲ ಈ ಪರಿಯಾದಂಥ ಸಿಟ್ಟು, ಆಕ್ರೋಶ. ಈ ದೇವನಹಳ್ಳಿ ಚನ್ನರಾಯಪಟ್ಟಣದಲ್ಲಿ ಸಿದ್ದರಾಮಯ್ಯನವರಾಗ ಬಿಟ್ಟರು ಜಮೀನನ್ನು.
ರೈತರು ಪ್ರತಿಭಟನೆ ಮಾಡಿದಾಗ ಅಲ್ಲಿ ಆದರೂ ಶಾಂತಿಯುತ ಪ್ರತಿಭಟನೆ ನಡೀತಾ ಇತ್ತು. ಈ ಪರಿಯಾದಂಥ ಆಕ್ರೋಶ ಅಂಥದ್ದಿತ್ತು, ಆದರೆ ಈ ಪರಿಯಾದಂಥ ಇರಲಿಲ್ಲ. ಆದರೆ ಇದು ಅದನ್ನು ಮೀರಿ ಇಷ್ಟರ ಮಟ್ಟಿಗೆ ಆಕ್ರೋಶ ಇದೆ. ಅದರಲ್ಲೂ ಇಲ್ಲ ಟೌನ್ಶಿಪ್ ಆಗಲೇಬೇಕು ಅಂದರೆ ಏನು? ಈಗ ಏರ್ಪೋರ್ಟ್ ಮಾಡೋದಕ್ಕೆ ಹೊರಟಿದ್ದಾರೆ, ಅಲ್ಲೂ ಒಂದು 9,600 ಎಕರೆನ ಭೂಸ್ವಾಧೀನ ಮಾಡ್ಕೊಳ್ತಿದ್ದಾರೆ. ಏರ್ಪೋರ್ಟ್ ಅನಿವಾರ್ಯ ಅಂತ ಅನ್ನೋಣ, ಅಥವಾ ಇನ್ನೇನೋ ಸರ್ಕಾರಿ ಯೋಜನೆ ಬರ್ತಿದ್ದಾಗ ಅನಿವಾರ್ಯ ಅಂತ ಅನ್ನೋಣ. ಈ ಟೌನ್ಶಿಪ್ ಯಾರೋ ಖಾಸಗಿ ಅವರಿಗೆ ಭೂಮಿಯನ್ನು ಕೊಡೋದಕ್ಕೆ ಹೊರಟಿದ್ದಾರೆ. ಅದಕ್ಕೆ ಯಾಕೆ ಇಷ್ಟು ಹಠ ಗೊತ್ತಾಗ್ತಾ ಇಲ್ಲ. ಇದು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ, ಅಥವಾ ಇವರೇ ಇದು ಮುಂದೆ ಹೋಗಲಿ ಅಂತ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೋ ಗೊತ್ತಿಲ್ಲ. ಮತ್ತೊಂದು ಕಡೆಯಿಂದ ನಮ್ಮ ವಿಪಕ್ಷ ಕುಮಾರಸ್ವಾಮಿ ಅವರು ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಎಲ್ಲಿದ್ದಾರೋ, ಯಾರೋ ರಾಜ್ಯಾಧ್ಯಕ್ಷರು ಯಾರವರು ಯಡಿಯೂರಪ್ಪನವ್ರ ಮಗ ಎಂಥ BY ವಿಜಯೇಂದ್ರ ಅವ್ರು ಎಲ್ಲಿದ್ದಾರೋ ಒಂದು ಗೊತ್ತಿಲ್ಲ. ಯಪ್ಪ ಭಗವಂತ, ವಿಪಕ್ಷಗಳು ಹಿಂಗಾಗ್ಬಿಟ್ರೆ ಆಡಳಿತ ಪಕ್ಷಕ್ಕೆ ಮೃಷ್ಟಾನ್ನ ಭೋಜನ. ನಿಮ್ಗೆ ಏನಿಸ್ತಾ ಕಮೆಂಟ್ ಮಾಡಿ. ಧನ್ಯವಾದ.